ನಮ್ಮ ಮನಸ್ಸು ಹೊರಗಿನ ಗತಿವಿಧಿಯಿಂದ ಪ್ರಭಾವಕ್ಕೊಳಗಾಗಿ ನಮ್ಮೊಳಗೆ ರಾಗ ದ್ವೇಷ ಮೂಡ್ತದೆ. ಏನು ಇನ್ಸಿಡೆಂಟ್ ನಿಮ್ಮ ಜೊತೆ ಆಗ್ತಾ ಇದೆಯೋ, ಯಾವ ಪರಿಸ್ಥಿತಿಲೀಗ ನೀವಿದ್ದೀರೋ, ಯಾವ್ಯಾವ ಜನರನ್ನ ನೀವು ಮೀಟ್ ಆಗ್ತಾ ಇದ್ದೀರೋ, ಅವೆಲ್ಲದಕ್ಕೂ ಒಂದು ಕಾರಣ ಇರ್ತದೆ, ಕಾಸ್ ಇರ್ತದೆ. ಅದರ ಇಫೆಕ್ಟ್, ಪರಿಣಾಮ ನಾವು ಈಗ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ, ಈಗ ಅನುಭವಿಸ್ತಾ ಇರ್ತೀವಿ. ಈ ಪರಿಣಾಮನ ನಾವು ಅನುಭವ ಮಾಡ್ತಾ ಮಾಡ್ತಾ ಹೊಸ ಭಾವಕ್ಕೆ ಅಂದರೆ ಹೊಸ ಇಮೋಷನ್ಗೆ, ಹೊಸ ಕಾಸ್ಗೆ ಜನ್ಮ ಕೊಡ್ತೀವಿ. ಅದ್ರ ಪರಿಣಾಮ ಮುಂದೆ ಭವಿಷ್ಯದಲ್ಲಿ ಅದನ್ನು ಅನುಭವಿಸಲೇಬೇಕಾಗ್ತದೆ. 100ರಲ್ಲಿ 1% ಜನರು ಮಾತ್ರ ಈ ಗತಿವಿಧಿನ ದ್ರಷ್ಟಾ ರೀತಿಯಲ್ಲಿ ನೋಡ್ತಾರೆ, ಅಬ್ಸರ್ವರ್ ಆಗಿ ನೋಡ್ತಾರೆ. ನಾವೆಲ್ಲ ಆಟೋ ಪೈಲಟ್ ಝೋನಲ್ಲಿ ರನ್ ಆಗ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಏನಾದರೂ ಖುಷಿ ಸಂಗತಿ ನಡೆದ್ರೆ ನಾವು ಖುಷಿ ಆಗ್ತೀವಿ, ದುಃಖಕರ ಘಟನೆ ಯಾರಾದರೂ ಸತ್ತೋದ್ರು ಅಂದರೆ ನಾವು ದುಃಖಿತರಾಗ್ತೀವಿ. ಈ ಪರಿಸ್ಥಿತಿಯ ಪರಿಣಾಮವಾಗಿ ನೀವು ಹೊಸ ಕರ್ಮನ ನಿಮ್ಮ ಆತ್ಮದ ಜೊತೆ ಗಂಟು ಹಾಕ್ಕೊಳ್ತೀರ. ಇದರ ಫಲ ಭವಿಷ್ಯದಲ್ಲಿ ನಿಮಗೆ ಸಿಗ್ತದೆ. ಭವಿಷ್ಯದಲ್ಲಿ ಪರಿಣಾಮ ಬಂದೇ ಬರ್ತದೆ. ಅದರ ಲಿಂಕ್ ಈಗ ಕ್ರಿಯೇಟ್ ಆಗಿದೆ. ಆವಾಗ ನಿಮ್ಗೆ ಅರ್ಥ ಆಗಲ್ಲ, ಆದರೆ ಎವ್ರಿಥಿಂಗ್ ಇಸ್ ಲಿಂಕ್. ನೀವೀಗ ಮಾನವ ಶರೀರದಲ್ಲಿದ್ದೀರ. ಕರ್ಮ ಸಿದ್ಧಾಂತನ ಅರಿತು ನೀವು ಸಹ ಆ ಪರಮತತ್ವನ ಪ್ರಾಪ್ತಿ ಮಾಡ್ಕೋಬಹುದು. ಅದರ ಬಗ್ಗೆ ಬುದ್ಧ, ಮಹಾವೀರ, ಗುರುನಾನಕ್, ಕೃಷ್ಣ, ಶಿವ ಮುಂತಾದ ಡಿವೈನ್ ಬೀಯಿಂಗ್ ನಮಗೆ ತಿಳಿಸಿದ್ದಾರೆ. ಆದರೆ ನಾವು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೀವಿ? ನಮ್ಮ ಜೀವನ ಯಾವ ಕಡೆ ನಡೀತಾ ಇದೆ? ಕೇವಲ ಹಣ, ಸ್ವಾರ್ಥ. ಯಾಕೆ ನಾವು ಧರ್ಮ, ಮಾನವೀಯತೆ ಮರಿತಾ ಇದ್ದೀವಿ? ಯಾಕೆ ನಾವು ಆಸೆ ಹಿಂದೆ, ದುಡ್ಡಿನ ಹಿಂದೆ ಓಡ್ತಾ ಇದ್ದೀವಿ? ದುಡ್ಡು ಮಾಡಬೇಕು, ಯಶಸ್ವಿ ಆಗಬೇಕು. ನಾನು ಅದರ ವಿರೋಧಿ ಅಲ್ಲ. ಆದರೆ ದುಡ್ಡು ಮಾಡೋ ಬರದಲ್ಲಿ ಯಾರ್ಯಾರಿಗೆ ಕಣ್ಣೀರು ಹಾಕಿಸ್ತಾ ಇದ್ದೀವಿ, ಯಾವ ರೀತಿ ಆ ದುಡ್ಡನ್ನ ನಾವು ತೊಗೊಂಡ್ಬರ್ತಾ ಇದ್ದೀವಿ, ಅದ್ರ ಮೇಲೆ ನಮ್ಮ ಗಮನ ಇರಬೇಕು. ಇದನ್ನು ನಾವು ಒಂದು ಉದಾಹರಣೆ ಮೂಲಕ ತಿಳಿದುಕೊಳ್ಳೋಣ. ಉದಾಹರಣೆಗೆ ನಾವೊಂದು ಜೈಲ್ ತಗೊಳ್ಳೋಣ. ಅಲ್ಲಿ ನೀವು ಕೈದಿಗಳನ್ನು ನೀವು ಬಿಡುಗಡೆ ಆಗಬೇಕಾ ಅಂತ ಕೇಳಿದರೆ ಎಲ್ಲರೂ ಹೌದು, ನಾವು ಬಿಡುಗಡೆ ಆಗ್ಲಿಕ್ಕೆ ಬಯಸ್ತೀವಿ, ಹೊಸ ಜೀವನ ಪ್ರಾರಂಭ ಮಾಡ್ಲಿಕ್ಕೆ ಬಯಸ್ತೀವಿ ಅಂತಾರೆ. ಏನು ಪಾಪ ಮಾಡಿದ್ವೋ, ಏನು ತಪ್ಪು ಮಾಡಿದ್ವೋ ಅದು ಒಂದು ಕಡೆ, ಈಗ ಹೊಸ ಪ್ರಾರಂಭ ಮಾಡ್ತೀವಿ ಅನ್ಬಹುದು. ಯಾಕೆಂದರೆ ಯಾರೂ ಜೈಲಲ್ಲಿರಲಿಕ್ಕೆ ಬಯಸಲ್ಲ. ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದಂದರೆ, ಈ ಜೈಲಲ್ಲಿ ಕಳ್ತನ ಮಾಡಿ ಒಬ್ಬ ವ್ಯಕ್ತಿ ಬಂದ, ಅವನಿಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ, ಶಿಕ್ಷೆ ಘೋಷಣೆ ಆಗುತ್ತೆ. ನ್ಯಾಯಾಧೀಶರು ಹೇಳ್ತಾರೆ ಇವರಿಗೆ 15 ವರ್ಷ ಜೈಲು ಶಿಕ್ಷೆ, ಹಾಗೆ ದಿನ ಒಂದು 20 ಏಟು ಇವ್ರು ತಿನ್ನಬೇಕಾಗ್ತದೆ. ಈ ರೀತಿ ತೀರ್ಮಾನ ಕೊಡ್ತಾರೆ. ಇಲ್ಲಿ ಆ ಕೈದಿ ನಾನು ಒದೆ ತಿನ್ನಲ್ಲ, ನಾನು ಕಳ್ತನ ಮಾಡಿದ್ದು ಆ ಮನೆಗೆ, ಅವ್ರು ಬಂದು ನನಗೆ ಹೊಡಿಲಿ, ಜೈಲರ್ ಹತ್ರ ನೀನು ಯಾರು ನನಗೆ ಹೊಡಿಲಿಕ್ಕೆ ಅಂತ ಕೇಳಿದರೆ ಅವರ ಶಿಕ್ಷೆ ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತಾ? ಅವ್ರು ಅದನ್ನು ಅನುಭವಿಸ್ದಂಗೆ ಆಗುತ್ತಾ? ಆಗಲ್ಲ. ಆ ಕೈದಿ ಜೈಲರಿಗೆ ನೀನು ನನಗೇನಾದರೂ ಹೊಡೆದ್ರೆ ನಾನು ನಿನಗೆ ಮತ್ತೆ ಹೊಡಿತೀನಿ, ನಾನು ನಿನಗೇನು ಅನ್ಯಾಯ ಮಾಡಿದ್ದೀನಿ ಅಂತ ಕೇಳಿದರೆ ಶಿಕ್ಷೆ ಕಡಿಮೆ ಆಗುತ್ತಾ? ಇಲ್ಲ. ಇಲ್ಲಿ ಜೈಲರ್ ಕೋರ್ಟ್ ಕೊಟ್ಟಂತಹ ಆರ್ಡರ್ನ ಫಾಲೋ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ, ನಮ್ಮ ಈ ಸಮಾಜದಲ್ಲಿ ಎಲ್ಲರೂ ಒಂದು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದೀವಿ, ಏನು ತಪ್ಪು ನಡೀತಾ ಇಲ್ಲ ಅಂದರೆ ಅದಕ್ಕೆ ಒಂದು ಕೋರ್ಟ್, ಅದರ ಭಯ ಇದೆ, ಶಿಕ್ಷೆ ಸಿಗುತ್ತೆ ಅನ್ನೋ ಒಂದು ಭಯ ಇದೆ. ಹಾಗಾಗಿ ನಾವು ಸರಿಯಾದ ಮಾರ್ಗದಲ್ಲಿ ನಡೀತಾ ಇರ್ತೀವಿ. ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು ಅನ್ನೋದು ನಮ್ಗೆ ಅರಿವಿರುತ್ತದೆ. ಒಂದು ವೇಳೆ ಕೋರ್ಟು ಇಲ್ಲ, ಪೊಲೀಸರು ಇಲ್ಲ, ಏನೂ ಇಲ್ಲ ಅಂದರೆ ಅಂಥ ಒಂದು ಸಮಾಜದಲ್ಲಿ ನಾವು ಇರ್ಲಿಕ್ಕೆ ಬಯಸ್ತೀವ? ಇಲ್ಲ. ಅದೇ ರೀತಿ ಯೂನಿವರ್ಸ್ ಸಹ ಪ್ರತಿ ಜೀವಿಯ ಆ್ಯಕ್ಟಿವಿಟಿನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಟೋಮೆಟಿಕ್ಕಾಗಿ ಮಾಡಿಟ್ಟಿದೆ. ಅದೇ ಕರ್ಮ ಸಿದ್ಧಾಂತ. ನೀವು ಯಾರಿಗೆ ಮಣ್ಣೆರಚಿದ್ರು ನೀವು ಮಾಡಿರುವಂತಹ ಕರ್ಮನ, ಅದರ ಫಲನ, ನೀವು ಮಾಡಿರುವಂತಹ ಕರ್ಮ ಅದರ ಫಲನ ನೀವು ಅನುಭವಿಸಲೇಬೇಕಾಗ್ತದೆ. ನೀವು ದೊಡ್ಡ ಮನುಷ್ಯರು, ನಿಮ್ಗೆ ಹೆಸರಿದೆ, ನಿಮ್ಮ ಹತ್ರ ಜಾಸ್ತಿ ದುಡ್ಡಿದೆ, ನಿಮ್ಗೆ ಯಾರು ಏನು ಮಾಡಲಿಕ್ಕಾಗಲ್ಲ ಅನ್ನೋದು ಸುಳ್ಳು. ಹಾಗಾಗೋ ಆಗಿದ್ದರೆ ಎಷ್ಟೋ ಜನ ನಾವು ನೋಡಿದ್ದೀವಿ ನ್ಯೂಸಲ್ಲೆಲ್ಲ, ದುಡ್ಡಿದ್ದವರು, ಕೋಟಿಗಟ್ಟಲೆ ದುಡ್ಡಿದ್ದವರು ಜೈಲಲ್ಲಿ ಹೋಗಿ ಬಂದಿದ್ದಾರೆ. ಯಾಕೆ? ದುಡ್ಡಿತ್ತಲ್ಲ, ಬಚಾವ್ ಆಗ್ಬೋದಿತ್ತಲ್ಲ, ಯಾಕಾಗಿಲ್ಲ? ಯೂನಿವರ್ಸ್ನ ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ, ಅನುಭವಿಸಲೇಬೇಕು. ಕೋರ್ಟ್ನ ಜಡ್ಜ್ ಪನಿಷ್ಮೆಂಟ್ ಅನೌನ್ಸ್ ಮಾಡ್ತಾರೆ, ಆದರೆ ಅವರು ಕೊಡಲ್ಲ, ಅದಕ್ಕಾಗಿ ಜೈಲರ್ನ ನೇಮಿಸಿರ್ತಾರೆ. ಅದೇ ರೀತಿ ಯೂನಿವರ್ಸ್ ನಮಗೇನು ಪನಿಷ್ಮೆಂಟ್ ಅನೌನ್ಸ್ ಮಾಡಿದೆಯೋ ಅದನ್ನು ಕೊಡಲಿಕ್ಕೆ ಇರುವಂತಹ ಜೈಲರ್ ಯಾರು ಗೊತ್ತಾ? ಯೂನಿವರ್ಸ್ ನೇಮಿಸಿರುವಂತಹ ಜೈಲರ್ ಯಾರು ಗೊತ್ತಾ? ಹೇಳಿ ನೋಡೋಣ. ನಿಮ್ಮ ಸುತ್ತಮುತ್ತಿರುವಂತಹ ನಿಮ್ಮ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಗಂಡ, ಹೆಂಡತಿ, ಮಕ್ಕಳು ಯಾರೇ ಆಗಿರ್ಬೋದು, ಅವರು ಜೈಲರ್ನ ಕೆಲಸನ ನಿಭಾಯಿಸಿಬಿಡ್ಬೋದು. ಇದು ಡೀಪ್ ಆಗಿದೆ,
ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮ ಜೊತೆ ಇರುವಂತಾರೆ ನಮ್ಗೆ ನೋವು ಕೊಡ್ತಾ ಇರ್ತಾರೆ, ತೊಂದರೆ ಮಾಡ್ತಾ ಇರ್ತಾರೆ ಅಂತ ನಾವು ಅವಾಗವಾಗ ಹೇಳ್ತಾ ಇರ್ತೀವಿ. ನಮ್ಮ ಹುಡುಗಿ ನನಗೆ ಮೋಸ ಮಾಡ್ಕೊಂಡು ಹೋದ್ಲು. ಇದು ನನ್ನ ರಿಯಲ್ ಲೈಫಲ್ಲಿ ನಡೆದಿರುವಂತಹ ಘಟನೆ. ಈಗ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಅವಳು ಮಾಡಿದ್ದು ಸರಿ ಇತ್ತು. ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ನೋ, ಏನು ಮೋಸ ಮಾಡಿದ್ನೋ, ಈಗ ರಿಟರ್ನ್ ಅದು ನನಗೆ ಬಂದಿದೆ. ನಾನು ದ್ವೇಷದ ಭಾವ ಇಟ್ಕೊಂಡ್ರೆ ಮತ್ತೆ ಇನ್ನೊಂದು ಕರ್ಮಕ್ಕೆ ಜನ್ಮ ಕೊಟ್ಟಾಗ್ತದೆ. ಆಯಿತು, ನನಗಾಗಬೇಕಾಗಿತ್ತು, ಆಗಿದೆ. ಇದನ್ನು ಸ್ವೀಕಾರ ಮಾಡಿದ್ರೆ, ಯಾವುದೇ ಭಾವ ಇಟ್ಕೊಳ್ದೇ ಇದ್ದಾಗ, ಅದನ್ನು ಅನುಭವಿಸಿದಾಗ, ಆ ನೋವನ್ನು ಅನುಭವಿಸಿದಾಗ ಕರ್ಮ ಕಳ್ಕೊಂಡಾಗ ಆಗ್ತದೆ. ನಿಮ್ಮ ಮನೆಯಲ್ಲೂ ನಿಮ್ಮ ಜೊತೆ ಯಾರೋ ಒಬ್ಬರು ಸ್ಟ್ರಿಕ್ಟಾಗಿ ನಿಮಗೆ ಬೈತಾ, ಜೋರು ಮಾಡ್ತಾ, ಅವಮಾನ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳೋಣ. ನೀವು ಅವ್ರ ಬಗ್ಗೆ ದ್ವೇಷದ ಭಾವ ಮೂಡಿಸ್ಕೊಳ್ಬಾರ್ದು. ಯಾಕಂದರೆ ಮತ್ತೆ ಅದು ನೀವು ರಿಟರ್ನ್ ಅನುಭವಿಸ್ಬೇಕಾಗ್ತದೆ. ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ, ಅದರಿಂದ ಕಲಿಬೇಕಾಗಿರುವಂತಹ ಪಾಠನ ಕಲಿಬೇಕು. ನನಗೆ ಹೇಗಂದ್ರು ಅಂತ ನೀವು ಎದೆಬ್ಬಿಸ್ಕೊಂಡು ಹೋದರೆ ಮತ್ತೆ ಇದೇ ಪರಿಸ್ಥಿತಿನ ರಿಪೀಟ್ ಮಾಡ್ತಾ ಇರ್ತೀರ, ಅನುಭವಿಸ್ತಾ ಇರ್ತೀರ. ನಿಮ್ದು ಯಾರೋ ದುಡ್ಡು ತಿನ್ಕೊಂಡು ಹೋಗ್ಬಿಟ್ರು, ಮೋಸ ಮಾಡ್ಕೊಂಡು ಹೋಗ್ಬಿಟ್ರು. ಆ ದುಡ್ಡು ನಿಮ್ದು ಆಗೇ ಇರಲಿಲ್ಲ. ನಿಮ್ಗೇನಾದರೂ ಆಕ್ಸಿಡೆಂಟ್ ಆಗಿ ಪೆಟ್ಟಾಗಿದೆಯಾ, ಅದು ಆಗಬೇಕಾಗಿತ್ತು. ಅಂಥ ಒಂದು ಕರ್ಮನ ನಿಮ್ಮ ಜೊತೆ ನೀವು ಗಂಟು ಹಾಕ್ಕೊಂಡು ಬಂದಿದ್ರಿ, ಪರಿಣಾಮ ಬಂದಿದೆ. ನಿಮ್ಮ ಸಂಬಂಧಿಕರಿಂದಾಗಲಿ, ನಿಮ್ಮ ಕಲೀಗ್ಸಿಂದ ಆಗಲಿ, ನಿಮ್ಮ ಫ್ಯಾಮಿಲಿಯಿಂದಾಗಲಿ ಯಾರಾದರೂ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ನೀವು ಈ ಜನ್ಮದಲ್ಲೋ ಹೋದ ಜನ್ಮದಲ್ಲೋ ಅವರಿಗೆ ತೊಂದರೆ ಕೊಟ್ಟಿರಬೇಕು. ಅದ್ರ ಪರಿಣಾಮ ಈಗ ಇವ್ರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನನಗೆ ಹೇಳಿಕ್ಕೆ ಇವ್ರು ಯಾರು, ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ, ಬುದ್ಧಿ ಕಲಿಸ್ತೀನಿ, ಹೊಡಿತೀನಿ ಅಂದ್ಕೊಂಡ್ರೆ ನೀವು ಆ ಒಂದು ಕರ್ಮದ ಫಲದಿಂದ ಫ್ರೀ ಆಗ್ತಿರೋ, ಇಲ್ಲ ಮತ್ತೆ ಕರ್ಮನ ಅಟ್ಯಾಚ್ ಮಾಡ್ತಿರೋ, ಆ್ಯಡ್ ಮಾಡ್ತಿರೋ. ಬುದ್ಧಿ ಕಲಿಸ್ಲಿಕ್ಕೆ ನಾವ್ಯಾರು, ಅವ್ರಿಗೆ ಬುದ್ಧಿ ಕಲಿಸ್ಲಿಕ್ಕೆ ನಾವ್ಯಾರು? ನಮ್ಮ ಕರ್ಮದ ಫಲ ಬಂದಿದೆ, ಅದನ್ನು ಅನುಭವಿಸ್ಬೇಕು, ಅದರಿಂದ ಫ್ರೀ ಆಗಬೇಕು. ಅದು ಬಿಟ್ಟು ಅವರಿಗೆ ಬುದ್ಧಿ ಕಲಿಸ್ಬಿಡ್ತೀನಿ ಅನ್ನೋದು ಮುಟ್ಟಾಳ್ತನ ಆಗ್ತದೆ. ನೀವು ಅದರಿಂದ ಫ್ರೀ ಆಗಲ್ಲ, ಮತ್ತೆ ಆ್ಯಡ್ ಮಾಡ್ಕೊಂಡ್ಬಿಡ್ತೀರ, ಗಂಟು ಹಾಕೊಂಡ್ಬಿಡ್ತೀರ. ಮತ್ತೆ ಭವಿಷ್ಯದಲ್ಲಿ ನೀವು ಈ ಪರಿಸ್ಥಿತಿನ ಅನುಭವಿಸ್ಬೇಕಾಗ್ತದೆ. ಈ ಜೈಲಲ್ಲಿ ಆ ಕೈದಿ ನೀನು ನನಗೇನಾದರೂ ಮುಟ್ಟಿದ್ರೆ ನಾನು ನಿನ್ಗೆ ಹೊಡೆದು ಬಿಡ್ತೀನಿ ಅಂತ ಜೈಲರಿಗೆ ಹೇಳಿದ್ರೆ, ನಾನು ನಿನಗಿಂತ ಸ್ಟ್ರಾಂಗ್ ಇದ್ದೀನಿ, ನಾನು ಮೈ ಮುಟ್ಟಿದ್ರೆ ನಾನು ಹೊಡಿತೀನಿ ಅಂತ ಅಂದರೆ ಅವನು ಫ್ರೀ ಆಗ್ತಾ ಇದ್ದಾನ, ಮುಕ್ತನಾಗ್ತಾ ಇದ್ದಾನ, ಇಲ್ಲ ಇನ್ನೊಂದು ಕರ್ಮನ ಆ್ಯಡ್ ಮಾಡ್ಕೊತಾ ಇದ್ದಾನ? ಈ ಕೈದಿ ಜೈಲರಿಗೆ ಹೊಡೆದು ಬಿಟ್ರೆ, ನಾನು ನಿಂದೇನು ಬಿಗಡಾಯಿಸಿದ್ದೀನಿ, ನೀನು ಯಾರು ನನಗೆ ಹೊಡೆಯೋನು ಅಂತ ಕೈದಿ ಜೈಲರಿಗೆ ಹೊಡೆದು ಬಿಟ್ರೆ ಅವನ ಶಿಕ್ಷೆ ಜಾಸ್ತಿ ಆಗುತ್ತೋ ಅಥವಾ ಕಮ್ಮಿ ಆಗುತ್ತೋ? ಇದೇ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ವಿಚಾರ. ನೀವೀಗ ಯಾವುದೇ ಸಮಸ್ಯೆ ಅನುಭವಿಸ್ತಾ ಇರಲಿ, ಯಾವುದೇ ಪರಿಸ್ಥಿತಿ ಅನುಭವಿಸ್ತಾ ಇರಲಿ, ಅದು ನೀವೀಗ ಅನುಭವಿಸ್ಬೇಕಾಗಿದೆ, ಅನುಭವಿಸಿ. ನಾನು ಅವ್ರಿಗಿಂತ ಸ್ಟ್ರಾಂಗ್ ಇದ್ದೀನಿ, ನಾನ್ಯಾಕೆ ಅನುಭವಿಸ್ಲಿ, ನಾನು ಸರಿಯಾಗಿ ಪಾಠ ಕಲಿಸ್ಬಿಡ್ತೀನಿ ಅವರಿಗೆ ಅನ್ನೋದು ನಿಮ್ಮನ್ನು ನೀವು ಮತ್ತೆ ಕರ್ಮದ ಬಂಧನಕ್ಕೆ ಸಿಲುಕಿಸ್ಕೊಂಡಂಗೆ ಆಗ್ತದೆ. ಇಲ್ಲಿ ಒಂದು ಮಹಾವೀರವರ ಕತೆ ನೆನಪಿಗೆ ಬರ್ತದೆ. ಒಂದು ಸಲ ಮಹಾವೀರವರು ಒಂದು ಸ್ಥಳದಲ್ಲಿ ಧ್ಯಾನ ಮಾಡ್ತಾ ಕೂತಿರ್ತಾರೆ. ಆವಾಗೊಬ್ಬ ದನ ಕಾಯೋನು ಬಂದು, ನಮ್ಮ ದನ ಕರುಗಳನ್ನು ಸ್ವಲ್ಪ ನೋಡ್ಕೊಳ್ಳಿ, ನಾನು ಒಂದು ಅರ್ಧ ಗಂಟೆ ಮಾರ್ಕೆಟಿಗೆ ಹೋಗ್ಬರ್ತೀನಿ, ಇಲ್ಲಿ ಹೋಗ್ಬರ್ತೀನಿ ಅಂತ ಹೋಗ್ತಾರಂತೆ. ಇವರು ಧ್ಯಾನಾವಸ್ಥೆಯಲ್ಲಿರೋದ್ರಿಂದ ಕೇಳಿಸ್ಕೊಂಡಿರಲ್ಲ, ಅವ್ರ ಪಾಡಿಗೆ ಅವ್ರು ಧ್ಯಾನ ಮಾಡ್ತಾ ಇರ್ತಾರೆ. ಅಲ್ಲಿ ಹೋದಂಥ ವ್ಯಕ್ತಿ ಮತ್ತೆ ತಿರುಗಿ ಬಂದಾಗ ಇವನ ದನ ಕರುಗಳು ಏನೂ ಇರಲ್ವಂತೆ. ಎಷ್ಟು ಕೂಗಾಡ್ತಾರಂತೆ, ಜೋರಾಗಿ ಬೈದರೂ ಸಹ ಮಹಾವೀರ ಧ್ಯಾನದಲ್ಲಿ ಮಗ್ನ ಆಗಿರ್ತಾರೆ. ಆವಾಗ ಇವರು ಒಂದು ಮೊಳೆನ ತಗೊಂಡು, ಆವಾಗ ಈ ವ್ಯಕ್ತಿ ಒಂದು ಮೊಳೆನ ತಗೊಂಡು ಮಹಾವೀರವರ ಕಿವಿನ ಚುತ್ತಾರೆ. ಆದರೆ ಮಹಾವೀರವರು ನೋವನ್ನ ಸಹಿಸ್ಕೋತಾರೆ, ಏನೂ ರಿಯಾಕ್ಷನ್ ಮಾಡಲ್ಲ. ಬೇಕಾದರೆ ಅವರು ಆ ಮೊಳೆನ ಹೂ ಮಾಡಿಬಿಡ್ಬೋದು ಅಥವಾ ಆ ವ್ಯಕ್ತಿಯ ಕೈನ ತಡೆದು ಬಿಡ್ಬೋದಿತ್ತು, ಆದರೆ ಏನೂ ಮಾಡಲ್ಲ, ಅನುಭವಿಸ್ತಾರೆ. ಯಾಕೆ ಅಂದರೆ ಇದರ ಹಿಂದೆನೂ ಒಂದು ಕತೆ ಇದೆ, ಅದು ಅವ್ರಿಗೆ ಗೊತ್ತಿರುತ್ತೆ. ತಾನೇನೋ ಮಾಡಿದ್ದೀನಿ ಕರ್ಮ, ಅದ್ರ ಪರಿಣಾಮ ಈಗ ಇವನು ಚುಚ್ತಾ ಇದ್ದಾನೆ. ಅವರು ಯಾವ ಒಂದು ಹೊಸ ಭಾವನೆಗೆ, ರಾಗ ದ್ವೇಷಕ್ಕೆ ಎಡೆ ಮಾಡಿಕೊಡಲ್ಲ, ಹುಟ್ಟಾಕಲ್ಲ. ಅವ್ರ ಮನಸ್ಸಲ್ಲಿ ನಿರ್ಲಿಪ್ತ ಆಗಿರ್ತಾರೆ. ಅದೇ ರೀತಿ ಬುದ್ಧವ್ರ ಬಗ್ಗೆ ಓದಬೇಕಾದ್ರೆ ಒಂದು ವಿಚಾರ ಸಿಕ್ಕಿತ್ತು. ಅದರಲ್ಲಿ ಏನಿದೆ ಅಂದರೆ, ಒಂದು ಸಲ ಬುದ್ಧ ಅವರು ತಮ್ಮ ಶಿಷ್ಯರ ಜೊತೆ ಹೋಗ್ತಾ ಇರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಬಂದು ಬುದ್ಧವ್ರನ್ನ ಬೈತಾ ಬುದ್ಧ ಅವರ ಮುಖದ ಮೇಲೆ ಉಗಿತಾರಂತೆ. ಇದನ್ನು ಕಂಡಂಥ ಅಕ್ಕಪಕ್ಕದಲ್ಲಿರುವಂಥ ಶಿಷ್ಯರು ಕ್ರೋಧಿತರಾಗ್ತಾರೆ, ಹೆಂಗೆ ಬುದ್ಧವ್ರ ಮೇಲೆ ಈ ರೀತಿ ನಡ್ಕೊಂಡ್ರು ಅಂತ. ಅದಕ್ಕೆ ಬುದ್ಧ ಅವರನ್ನು ಸುಮ್ಮನಾಗಿಸಿ, ನಾನು ಈ ವ್ಯಕ್ತಿಗಾಗಿ ಕಾಯ್ತಾ ಇದ್ದೆ, ನಾನೇನೋ ಒಂದು ಕರ್ಮ ಮಾಡಿರಬೇಕು, ಅದ್ರ ಪರಿಣಾಮ ಈಗ ಈ ವ್ಯಕ್ತಿ ಬಂದು ಉಗಿದಿದ್ದಾನೆ, ಏನು ತೊಂದರೆ ಇಲ್ಲ ಅಂತವರು ಅದಕ್ಕೆ ರಿಯಾಕ್ಷನ್ ಕೊಡದೆ ಆ ವ್ಯಕ್ತಿನ ಏನು ಹೇಳಿದೆ ಮಾಮೂಲಿ ನಡ್ಕೊಂಡು ಹೋಗ್ತಾರೆ. ಒಂದು 3-4 ದಿವಸ ಬಿಟ್ಟು ಬಂದು ಆ ವ್ಯಕ್ತಿ ಅವ್ರ ಕಾಲಿಗೆ ಬೀಳ್ತಾನೆ, ಅದು ಬೇರೆ ವಿಚಾರ. ಬಟ್ ಬುದ್ಧ ಮಹಾವೀರ ಸ್ವೀಕಾರ ಮಾಡಿದಂಥ ರೀತಿ ಏನಿದೆಯಲ್ಲ,
ಅದನ್ನು ನಾವು ಕಲಿಬೇಕಾಗ್ತದೆ. ಅವರು ಮಹಾಪುರುಷರು ಏನು ಬೇಕಾದ್ರೂ ಮಾಡ್ಬೋದಿತ್ತು, ಆದರೆ ಏನೂ ಮಾಡಲ್ಲ, ಅದನ್ನು ಅನುಭವಿಸ್ತಾರೆ. ಆದರೆ ನಾವು ಒಂದು ಸಮಸ್ಯೆ ಬಂತು ಅಂದರೆ ವಿಲವಿಲ ಒದ್ದಾಡ್ಬಿಡ್ತೀವಿ. ಯಾರಾದರೂ ಒಂದು ಮಾತಂದರೆ, ಯಾರಾದರೂ ಒಂದು ಅವಮಾನ ಮಾಡಿದ್ರೆ ನಾವು ತಿರುಗಿ ಬೀಳ್ತೀವಿ. ಏನು ಮಾಡ್ತಾ ಇದ್ದೀವಿ ಅಂದರೆ ಮತ್ತೆ ಕರ್ಮದ ಬಂಧನದಲ್ಲಿ ಸಿಲ್ಕೊಳ್ತಾ ಇದ್ದೀವಿ. ಮೋಸ ಆಗಬೇಕಾಗಿತ್ತು, ಆಗಿದೆ, ಓಕೆ ಒಪ್ಕೊಳ್ಳೋಣ, ಆಯಿತು ಆಗಿದೆ. ಯಾರೋ ನಮ್ಮ ದುಡ್ಡು ತಿನ್ಕೊಂಡು ಹೋದ್ರಾ, ಹೋಗಲಿ ಬಿಡಿ, ಆ ದುಡ್ಡು ನಮ್ಮದೇ ಆಗಿರಲಿಲ್ಲ. ಈ ರೀತಿಯ ಒಂದು ರಿಯಲೈಸೇಷನ್ ನಿಮ್ಗೆ ಆದಾಗ, ಈ ಕರ್ಮ ಸಿದ್ಧಾಂತದ ಅರಿವು ನಿಮ್ಗೆ ನೀವು ಮೂಡಿಸ್ಕೊಂಡಾಗ ನಿಮ್ಮ ಜೀವನ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾರ್ಯಾರು ಎಲೈಟೆಂಡ್ ಬೀಯಿಂಗ್ ಇದ್ದಾರೋ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಂತಹ ಮಹಾಪುರುಷರಿದ್ದಾರೋ ಅವರೆಲ್ಲರಿಗೂ ಅರಿವಿತ್ತು ವೈಲೆನ್ಸಿಂದ ಏನೂ ಆಗಲ್ಲ. ಕೋಪ ಮಾಡಿಕೊಂಡ್ರೆ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ನಾವು ಕೋಪದಲ್ಲೇ ನಮ್ಮನ್ನು ನಾವೇ ಸುಟ್ಟಾಕೋತಾ ಇರ್ತೀವಿ. ಬೇರೆಯವರಿಗೆ ಹಿಂಸೆ ಮಾಡ್ತಾ ನಾವು ಬೇರೆಯವ್ರಿಗಷ್ಟೇ ಹಿಂಸೆ ಮಾಡ್ತಾ ಇರಲ್ಲ, ನಮಗೆ ನಾವು ಸಹ ಹಿಂಸೆ ಮಾಡ್ಕೊಳ್ತಾ ಇರ್ತೀವಿ. ನೀವು ನಿಮ್ಮ ಕರ್ಮನ ಬರೀ ಆ್ಯಕ್ಷನಿಂದ ಮಾತ್ರ ಗಂಟು ಹಾಕ್ಕೊಳ್ಳಲ್ಲ, ಅದ್ರ ಜೊತೆ ಇಮೋಷನ್, ನೀವೇನು ಶಬ್ದ, ನಿಮ್ಮ ರಿಯಾಕ್ಷನ್ ಏನಿರ್ತದೋ, ಇಮೋಷನ್ ಏನಿರ್ತದೋ ಅದ್ರ ಜೊತೆನೇ ಗಂಟು ಹಾಕೋತೀರ, ಅದನ್ನು ಸ್ಟ್ರಾಂಗ್ ಮಾಡ್ಕೋತೀರ. ನೀವು ನಿಮ್ಮ ಕಾರ್ಯ ಆ್ಯಕ್ಷನ್ ಜೊತೆಗೆ ನಿಮ್ಮ ಶಬ್ದ, ನಿಮ್ಮ ಭಾವ, ಈ ಮೂರರಿಂದ ನೀವು ನಿಮ್ಮ ಕರ್ಮನ ಸ್ಟ್ರಾಂಗ್ ಮಾಡ್ತೀರಾ. ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ, ಒಂದು ವೇಳೆ ನಿಮ್ಮ ಪರಿಸ್ಥಿತಿ ಈಗೇನು ಕಷ್ಟ, ನೋವು, ದುಃಖ ಅಂತ ಹೇಳ್ತಾ ಇದ್ದೀರೋ ಆ ಪರಿಸ್ಥಿತಿ ಬುದ್ಧ, ಮಹಾವೀರ, ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದಂತಹ ಮಹಾಪುರುಷರಿರ್ಬೋದು, ಕೃಷ್ಣ, ಗುರುನಾನಕ್, ಅವರು ಈ ಪರಿಸ್ಥಿತಿಲಿದ್ದರೆ ಏನು ಮಾಡ್ತಾಯಿದ್ರು? ನಮ್ಮ ಥರನೇ ಕಿರ್ಚಾಡ್ತಾ ಇದ್ರಾ, ಬ್ಲೇಮ್ ಮಾಡ್ತಾಯಿದ್ರಾ, ಹೊಡೆದಾಟಕ್ಕೆ ನಿಂತ್ಕೋತಾ ಇದ್ರಾ, ಅಥವಾ ಸುಮ್ಮನೆ ಇರ್ತಿದ್ರಾ? ಏನು ಮಾಡ್ತಿದ್ರು? ಇದನ್ನು ನೆನೆಸ್ಕೊಳ್ಳಿ. ನೀವು ಬರೀ ಬುದ್ಧ ಅವರ, ಮಹಾವೀರ್ ಅವರ ಸ್ಲೋಗನ್ ಹಾಕೊಳ್ಳೋದ್ರಿಂದ ಅಥವಾ ವಾಲ್ಪೇಪರ್ ಇಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಅವರ ಅಸ್ತಿತ್ವ ಏನಿದೆ ಅದನ್ನು ನಮ್ಮೊಳಗೆ ಇಳಿಸ್ಕೊಳ್ಬೇಕು. ಅವರ ಆ ಗುಣ, ಆ ಕ್ವಾಲಿಟಿನ ನಮ್ಮೊಳಗೆ ಮೂಡಿಸ್ಕೊಳ್ಬೇಕು. ಆವಾಗ ನಾವು ಆತ್ಮ ಸಾಕ್ಷಾತ್ಕಾರದ ದಾರಿಯಲ್ಲಿ ನಡೆದ ಹಾಗಾಗ್ತದೆ. ಆ ಕ್ವಾಲಿಟಿ ನಿಮ್ಮಲ್ಲಿ ನೀವು ಅಳವಡಿಸ್ಕೊಳ್ಳಿಕ್ಕೆ ಬರ್ತಾ ಇಲ್ಲ, ಅಳವಡಿಸ್ಕೊಳ್ಳಿಕ್ಕೆ ಆಗಲ್ಲ ಅಂದರೆ ನೀವು ಗುರುದ್ವಾರ ಆಗಿರ್ಬೋದು, ಟೆಂಪಲಿಗೆ ಹೋಗೋದು ವ್ಯರ್ಥ ಆಗಿಬಿಡ್ತದೆ. ಒಂದು ವೇಳೆ ನೀವು ಬುದ್ಧ, ಮಹಾವೀರ ಅವರ ಟೆಂಪಲಿಗೆ ಹೋದರೂ ಸಹ ನೀವು ನಿಮ್ಮ ಡಿಸೈರ್ ಪೂರ್ತಿ ಮಾಡ್ಕೊಳ್ಳಿಕ್ಕೆ ಹೋಗ್ತೀರ ಹೊರತು ಅವರ ತತ್ವಗಳನ್ನು ಅಳವಡಿಸ್ಕೊಳ್ಳಿಕ್ಕಲ್ಲ. ಆಸೆಯೇ ದುಃಖಕ್ಕೆ ಮೂಲ, ನಿಮ್ಗೆ ಗೊತ್ತಿದೆ. ಆದರೆ ಆಸೆ ಬಿಡ್ತಾ ಇಲ್ಲ, ಬೇಕು ಬೇಕು ಬೇಕು. ನಿಮ್ಮ ಪ್ರತಿ ಆ್ಯಕ್ಷನ್, ನಿಮ್ಮ ಪ್ರತಿ ಶಬ್ದ, ನಿಮ್ಮ ಮನಸ್ಸಲ್ಲಿ ಮೂಡುವಂತಹ ಪ್ರತಿಯೊಂದು ಭಾವದ ಬಗ್ಗೆ ಅವೇರ್ ಆಗಿರಿ. ಸಾಧು ಸಂತರು, ಮಹಾಪುರುಷರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ನಡ್ಕೊಂಡು ಹೋದರೆ ನಮ್ಮ ಜೀವನ ಸರಳ ಆಗ್ತದೆ. ನೀವು ನಿಮ್ಮ ಕಾರಣ ಮತ್ತು ಪರಿಣಾಮಗಳ ಮೇಲೆ ಎಷ್ಟು ಗಮನ ಹರಿಸಬೇಕು ಅಂದರೆ, ಬುದ್ಧ, ಮಹಾವೀರ ಯಾವ ರೀತಿ ಗಮನ ಹರಿಸ್ತಾ ಇದ್ರೋ, ಅದ್ರ ಬಗ್ಗೆ ಅವೇರ್ ಆಗಿದ್ರೋ ಆ ರೀತಿ ಇರಬೇಕು. ನಿಮಗೆ ನಿಮ್ಮ ಟಾರ್ಗೆಟ್ ಗೊತ್ತಿರಬೇಕು. ಮತ್ತು ನಿಮಗೆ ಕಷ್ಟ ಬರಬಾರ್ದು, ನೋವು ಬರಬಾರ್ದು, ಸಮಸ್ಯೆ ಬರಬಾರ್ದು ಅಂದರೆ ನೀವು ಯಾರಿಗೆ ನೋವು, ಕಷ್ಟ, ತೊಂದರೆ ಕೊಡಲಿಕ್ಕೂ ಹೋಗಬಾರ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ.